ಕಡೂರು ತಾಲೂಕು ಕಚೇರಿಯಲ್ಲಿ ದಾಖಲಾತಿಗಳನ್ನು ನಕಲಿ ಸೃಷ್ಟಿ ಮಾಡುವುದಾಗಲೇ ಅಕ್ರಮ ವ್ಯವಹಾರಗಳು ಮುಂದುವರಿಯದಂತೆ ತಡೆಹಿಡಿಯಬೇಕಾಗಿ ಮೊಹಮ್ಮದ್ ಅತೀಕ್ ಅವರು ಆಗ್ರಹಿಸಿದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ, ಇದು ಆಲ್ರೆಡಿ ನಕಲಿ ದಾಖಲಾತಿಯನ್ನು ಸೃಷ್ಟಿ ಮಾಡಿದ್ರು. ಆ ದಾಖಲಾತಿನ ಸೃಷ್ಟಿ ಮಾಡಿರ್ತಕ್ಕ ದಾಖಲಾತಿನ ಅವ್ರು ಹಿಂಬಾರ ಕೇಳ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಎರಡನೇದೇನೆಂದರೆ, ಜೆರಾಕ್ಸ್ ದಾಖಲಾತಿನ ಅಲ್ಲಿ ಡ್ರಾ ಒಳಗೆ ಇಟ್ಬಿಟ್ಟು ಆ ಜೆರಾಕ್ಸ್ ದಾಖಲಾತಿನ ಸರ್ಟಿಫೈ ಮಾಡಿಕೊಡಿ ಅನ್ನೋದನ್ನು ಆಗ್ರಹ ಮಾಡ್ತಿದ್ದಾರೆ. ಅಧಿಕಾರಿಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಮೂರನೇದೇನೆಂದರೆ, ಇವ್ರು ಯಾರು ಲ್ಯಾಂಡ್ ಮಾಫಿಯಾ ನಜೀರ್ ಅಹಮದ್ ಅಲಿಯಾಸ್ ಕಾಲುಬಾ ಅನ್ನೋದು ಇವನೇನಿದ್ದಾನೆ, ಸುಮ್ಮನೆ ಹೋಗೋದು, ಅಧಿಕಾರಿಗೆ ಬ್ರೈಬ್ ಮಾಡೋದು, 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ಫೈಲ್ ಇಡಿ ಅನ್ನೋದು, ಈ ಥರ ಎಲ್ಲ ಮಾಡ್ತೀನಿ. ನಮಗೆ ಅದಕ್ಕೆ ರೆಕಾರ್ಡಿಂಗ್ಸ್, ವಾಯ್ಸ್ ರೆಕಾರ್ಡಿಂಗ್, ವೀಡಿಯೋ ರೆಕಾರ್ಡಿಂಗ್ಸ್ ಎಲ್ಲ ಇದೆ ನಮ್ಮ ಹತ್ತಿರ. ಸೊ ನಾವು ಸುಮ್ಮನೆ ಅದನ್ನು ಬಹಿರಂಗಪಡಿಸಿದ್ರೆ ಕೆಲ ಅಧಿಕಾರಿಗಳು ಅವ್ರ ಮನೆಗೆ ಹೋಗಬೇಕಾಗತ್ತೆ. ಸೊ ನಾವು ಅದು ಆಗೋದು ಬೇಡ ಅಂತೇಳಿದರೆ ಇವರು ನಕಲಿ ದಾಖಲೆ ಸೃಷ್ಟಿ ಮಾಡಬಾರ್ದು. ಇನ್ನೊಂದೇನೆಂದರೆ, ಈ ಜಮೀನಿಗೆ ಸಂಬಂಧಪಟ್ಟಂತೆ ಗಲಾಟೆಗಳೆಲ್ಲ ಆಗಿರ್ತವೆ. ಇವ್ರುಗಳು ನಾವು ಇಲ್ದಾಗ ನಮ್ಮ ಮನೆ ಹತ್ರ ಹೆಣ್ಮಕ್ಳು ಮನೆಗಳಲ್ಲಿ ಎಲ್ಲ ಇರಬೇಕಾದ್ರೆ ತೊಂದರೆಗಳು ನೀಡ್ತಾ ಇದ್ದಾರೆ. ನಾನು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಆ ವಿಡಿಯೋ ನೋಡಿಸಿದ್ದೀನಿ. ನಮ್ಮ ಮನೆ ಹತ್ರ ಬಂದು ವಿಡಿಯೋ ತೊಗೊಂಡು ಹೋಗ್ತಾ ಇರೋದು ಕೆಲ ಜನಗಳು, ರೌಡಿಗಳು, ಗುಂಡಗಳು ಓಡಾಡ್ತಾ ಇರೋದನ್ನು. ಮತ್ತು ಒಂದು ವಾಯ್ಸ್ ರೆಕಾರ್ಡಿಂಗನ್ನು ನಾನು ಡಿಸ್ಪ್ಲೇ ಮಾಡಿದ್ದೀನಿ ಪ್ರೆಸ್ ಕಾನ್ಫರೆನ್ಸಲ್ಲಿ. ಈ ಥರ ಜೀವ ಬೆದರಿಕೆಗಳೆಲ್ಲ ಒಂದು ಲೇಡಿ ಮೇಯರ್ ಸುಲ್ತಾನ ಅನ್ನೋಳು ಹಾಕ್ತಾ ಇದ್ದಾಳೆ ಅಂತ. ಸೊ ಇದೆಲ್ಲ ಒಂದು ಕಡಿವಾಣ ಆಗಬೇಕಂದ್ರೆ ಅಧಿಕಾರಿಗಳು ಅವರು ಕೆಲಸಗಳನ್ನ ಕರೆಕ್ಟಾಗಿ ಮಾಡಬೇಕು. ಎರಡನೇದೇನೆಂದರೆ, ಅತಿಕ್ರಮಣ ಅಕ್ರಮ ಕೆಲಸಗಳಾಗದೇ ಇರ್ತಕ್ಕಂಥ ಕಡೂರು ತಾಲೂಕು ಆಫೀಸಲ್ಲಿ ನೋಡ್ಕೋಬೇಕು. ಮತ್ತು ಶಾಸಕರು ಇದ್ರ ಮೇಲೆ ಗಮನ ಇಡಬೇಕು ಅನ್ನೋದು ಒಂದು ಆಗ್ರಹ ಮಾಡ್ತಾ ಇದ್ದೀವಿ ನಾವು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ವೆ ನಂಬರ್ 455, 456, 464ರಲ್ಲಿ ಒಟ್ಟು 4 ಎಕರೆ 32 ಗುಂಟೆ ಜಮೀನನ್ನು ನ್ಯಾಯಾಲಯದಲ್ಲೂ ಈಗಾಗಲೇ ವ್ಯಾಜ್ಯಗಳು ನಡೆಯುತ್ತಿದ್ದು, ಅದರಂತೆ ಕಡೂರು ನ್ಯಾಯಾಲಯದಲ್ಲಿ ಎದುರುದಾರರಿಗೆ ಸರ್ಟಿಫೈಡ್ ಲ್ಯಾಂಡ್ ಟ್ರಿಬ್ಯುನಲ್ ದಾಖಲಾತಿಗಳನ್ನು ಯಥಾನಕಾಲನ್ನು ಹಾಜರುಪಡಿಸಲು ಆದೇಶ ನೀಡಿದೆ. ಅದರಂತೆ ಎದುರುದಾರರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲು ಅಧಿಕಾರಿಗಳಿಗೆ ತೊಂದರೆ ನೀಡುತ್ತಿದ್ದಾರೆ ಮತ್ತು ಜೆರಾಕ್ಸ್ ಫೈಲನ್ನು ಕೆಳ ಅಧಿಕಾರಿಗಳ ಸಹಾಯದಿಂದ ತಾಲೂಕು ಕಚೇರಿಯಲ್ಲಿ ಸೃಷ್ಟಿಸಲು ಹೊಂಚು ಹಾಕಿದ್ದಾರೆ. ಈ ಅಕ್ರಮ ವ್ಯವಹಾರವನ್ನು ಕೂಡಲೇ ತಡೆ ಹಿಡಿಯಬೇಕು ಎಂದು ಒತ್ತಾಯಿಸಿದ್ದಾರೆ. ಕಡೂರು ಟೌನಲ್ಲಿ ಸರ್ವೆ ನಂಬರ್ 455, 56 ಮತ್ತು 464 ಈ ಜಮೀನಿಗೆ ಸಂಬಂಧಪಟ್ಟಂಗೆ ಇವಾಗ ಏನೋ ಲಾಸ್ಟ್ ಟೈಮೆಲ್ಲ ಈಗ ಘಟನೆಗಳಾಯಿತು. ಅಲ್ಲಿ ಒಂದು ಸ್ವಲ್ಪ ಕಿರಿಕಾಯಿತು, ಎಲ್ಲ ಆಯಿತು. ಅದಾದಮೇಲೆ ಸ್ಟೇಷನಲ್ಲಿ ಸಹ ಈ ವಿಚಾರವಾಗಿ FIR ಕೂಡ ಆಗಿದೆ. ವಿಷಯ ಏನಪ್ಪ ಅಂತೇಳಿದ್ರೆ, ಈ ಒಂದು ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡ್ಕೊಂಡಿದ್ದಾರೆ. ಖಾತೆ ಮಾಡ್ಕೊಂಡು ಇದ್ರ ಮೇಲೆ ಮತ್ತೆ ತಿರ್ಗಾ ಇವಾಗ ತಾಲೂಕು ಆಫೀಸಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನು ಸರ್ಟಿಫೈಡ್ ಕಾಪಿ ಮಾಡಿಕೊಡ್ಬೇಕು ಅಂತೇಳಿ ಅಲ್ಲಿ ಕೆಲವರು ಅಧಿಕಾರಿಗಳಿಗೆ ಇವರಿಗೆ ಎಲ್ಲ ಹಣದಾಸೆ ಮತ್ತು ಒತ್ತಡನ ತರ್ತಾ ಇದ್ದಾರೆ. ಯಾವುದೇ ರೀತಿ ಇಲ್ಲಿವರೆಗೂ ಏನಿದೆ ಆ ಡಾಕ್ಯುಮೆಂಟ್ಗಳನ್ನ ಬಿಟ್ಟು ಯಾವುದೇ ರೀತಿ ನಕಲಿ ದಾಖಲೆಗಳು ಸೃಷ್ಟಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ನ ಮಾಡಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂತೇಳಿದ್ರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ತಹಶೀಲ್ದಾರಿಗೆ, ಹಾಗೆಯೇ ಎ ಸಿ ಅವರಿಗೆ ಮತ್ತು DC ಅವರಿಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ. ಈ ಹಿಂದೆ ಪ್ರೆಸ್ ಮೀಟನ್ನು ಸಹ ಮಾಡಿದ್ವಿ. ಯಾವುದೇ ರೀತಿ ಕ್ರಮವನ್ನು ಇಲ್ಲಿ ತನಕ ತೊಗೊಂಡಿಲ್ಲ. ಆ ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟ್ ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ರೀತಿ ನಕಲಿ ದಾಖಲೆಗಳು ಸೃಷ್ಟಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ನ ಮಾಡಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂತೇಳಿದ್ರೆ, ಇವಾಗ ಏನು ಫೇಕ್ ಖಾತೆನ ಮಾಡಿಸ್ಕೊಂಡಿದ್ದಾರೆ, ಆ ಖಾತೆದಾರರು ಈ ಜಾಗನ ಇನ್ನೊಬ್ಬರಿಗೆ, ಯಾರೋ ರಿಯಲ್ ಎಸ್ಟೇಟ್ ಮಾಡೋರಿಗೆ ಒಬ್ಬರಿಗೆ ಸೇಲ್ ಮಾಡಿದ್ದಾರೆ. ಅಗ್ರಿಮೆಂಟ್ ಎಲ್ಲ ಆಗಿದೆ. ಅಗ್ರಿಮೆಂಟ್ ಮಾಡ್ಕೊಂಡು ಅವರೇ ಮಾಡ್ತಿದ್ದಾರೆ. ಕೆಲವ್ರ ಹತ್ರ ನಾವು ನಿಮಗಿಲ್ಲಿ ಪಾರ್ಟ್ನರ್ಶಿಪ್ ಕೊಡ್ತೀವಿ ಮತ್ತು ಸೈಟ್ಗಳನ್ನ ಮಾಡಿಕೊಡ್ತೀವಿ ಅಂತೇಳಿ ಅವ್ರ ಹತ್ರ ಹಣನೆಲ್ಲ ಇಸ್ಕೊಳ್ತಾ ಇದ್ದಾರೆ. ಸುಮ್ಮನೆ ಆ ಜನಗಳೆಲ್ಲ ಮೋಸ ಹೋಗೋದು ಬೇಡ. ಯಾಕಂದರೆ ಇದು ಇವಾಗ ಆಲ್ರೆಡಿ ಕೋರ್ಟಲ್ಲಿದೆ ಮತ್ತು ಅದು ನಮ್ಮಂತೆಯೇ ಆಗೋದಂತೂ ನಿಜ. ಮತ್ತು ಸುಮ್ಮನೆ ಇವಾಗ ಹಣ ಎಲ್ಲ ಕೊಟ್ಟು ಸಿಗಾಕೋಣೋದು ಬೇಡ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ಆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನು ಅವರು ಕೋರ್ಟಿಗೆ ಕೊಡುವಂಥ ಒಂದು ಕಾರ್ಯ ನಡೀತಾ ಇದೆ ಅಂತೇಳಿ ನಮಗೆ ಕೇಳಿ ಬಂದಿದೆ. ಹಾಗಾಗಿ ನಾವು ನಿಮ್ಮ ಮುಖಾಂತರ ಏನು ಕೇಳ್ತೀವಿ ಅಂತ ಮಾನ್ಯ ತಹಸೀಲ್ದಾರ್ ಅವರಿಗೆ ಮತ್ತು AC ಅವರಿಗೆ, ಮಾನ್ಯ DC ಅವರಿಗೆ ಏನು ಕೇಳ್ತೀವಿ ಅಂದರೆ, ಈ ಮೂಲತಃ 450 ಸರ್ವೆ ನಂಬರ್ ಕಸ್ಬಾ ಹೋಬಳಿ, ಸರ್ವೆ ನಂಬರ್ 455, ಸರ್ವೆ ನಂಬರ್ 456, ಸರ್ವೆ ನಂಬರ್ 464 ಈ ಸರ್ವೆ ನಂಬರ್ಗಳ ಯಾವುದೇ ದಾಖಲೆಗಳನ್ನು ತಾವುಗಳು ದಯವಿಟ್ಟು ಕೊಡಬಾರ್ದು ಅಂತೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ. ಈ ಕಡೂರಲ್ಲಂತೂ ಇದು ಫ್ರಾಡ್ ಅಂದರೆ ತುಂಬ ಇದಾಗಿಬಿಟ್ಟಿದೆ, ಈಸಿ ಆಗಿಬಿಟ್ಟಿದೆ. ಅಧಿಕಾರಿಗಳಿಗೆ ಕಾಮನ್ ಆಗಿಬಿಟ್ಟಿದೆ. ಯಾರೋ ಬಂದು ಅಲ್ಲಿ ಬೆಳಗಿಂದ ಒಂದೊಂದು ತಿಂಗಳಿಂದ ಕಾಯ್ತಾ ಇರ್ತಾರೆ. ಅವ್ರಿಗೆ ಲಂಚ ಇಲ್ದೆಲ್ಲ ಏನೂ ಮಾಡೋದೇ ಇಲ್ಲ. ಪಾಪ ಅಳ್ಕೊಂಡು ಹೋಗ್ತಾರೆ. ಶಾಪ ಒಳ್ಳೆಯದಲ್ಲ ಯಾರಿಗೂ. ನಮಗೆ ಧಮಕಿ, ನಮ್ಮಲ್ಲೇ ಸುಮ್ಮನೆ ಗಲಭೆ ಮಾಡಿಸಿ, ನಮ್ಮಲ್ಲೇ ಸುಮ್ಮನೆ ಜಗಳ ಮಾಡಿಸಿ, ನಮ್ಮಲ್ಲೇ ಉಲ್ಟಾ FIR. ನಮಗೆ ಒಂದು 10 ಕೇಸ್ ಮಾಡಿದ್ದಾರೆ. ಇವಾಗ ದಡಿಪಾರ್ ರೌಡಿ ಶೀಟ್ರು ಫಿಕ್ಸ್ ಮಾಡ್ತೀನಿ ಅಂತ ಸುಮ್ಮನೆ ಹೇಳಿದ್ದಾರೆ. ಅವರೆಲ್ಲ ರೌಡಿಗಳಿಗೆ ಧಮಕಿ ಹಾಕೋದು. ಕಾಲುಬಾ ನಜೀರ್ ಅಲಿಯಾಸ್ ಕಾಲುಬಾ ಅಂತ ಅವನ ಹೆಸರು.
ಅವ್ನು ಬಂದು ಮುಸ್ಲಿಂ ಮುಖಂಡ ಇರ್ತಾನೆ ಅವನು. ಇದಕ್ಕೆಲ್ಲ ಕಠಿಣವಾಗಿ ಕ್ರಮ ತಗೋಬೇಕು. ಇದು ನಾವು ಮುಂದಿನ ದಿನಗಳಲ್ಲಿ ಇದು ನೀವು ಕ್ರಮ ತಗೊಂಡಿಲ್ಲ ಅಂದರೆ ನಾವು DC ಆಫೀಸು ಇದ್ರ ಹತ್ರ ಎಲ್ಲ ಧರಣಿ ಮಾಡ್ತೀವಿ, ದೊಡ್ಡ ಮಟ್ಟಕ್ಕಾಗಿ ಸ್ಟ್ರೈಕ್ ಮಾಡ್ತೀವಿ ನಾವು. ಚೇತನ್ ಕಲ್ಲಂದರ್, ಸೈಯದ್ ರೋಮನ್, ಇಬ್ರಾಹಿಂ ಖಾನ್ ಉಪಸ್ಥಿತರಿದ್ದರು.